ಸ್ನೇಹಿತರೆ, ಇಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು. ವೀಕ್ಷಕರು ಎಲ್ಲರಿಗೂ ಒಂದು ಸಿಹಿ ಸುದ್ದಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 4,000 ರೂಪಾಯಿ ಹಣ ಈಗ ಸರ್ಕಾರದಿಂದ ಡಿಪಾಸಿಟ್ ಆಗ್ತಾ ಇದೆ. ಹೌದು, ಈ ತಿಂಗಳ ಕಂತುಗಳೆಲ್ಲ ಕ್ಲಿಯರ್ ಆಗ್ತಾ ಇದ್ದಾವೆ. ಆಗಸ್ಟ್ ತನಕ ಎಲ್ಲ ಕಂತುಗಳಿಗೆ ಜಮೆ ಆಗಿದೆ ಅಂತ ಅಧಿಕೃತವಾದ ಮಾಹಿತಿ ಬಂದಿದೆ. ಗೃಹಲಕ್ಷ್ಮಿಯರಿಗೆ ಡಬಲ್ ಸಿಹಿ ಸುದ್ದಿ. 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಕೂಡ ಸಿಗಲಿದೆ ಅಂತ ಇದರ ಬಗ್ಗೆ ಕೂಡ ಅಧಿಕೃತವಾದ ಘೋಷಣೆ ನವೆಂಬರ್ 19ರಂದು ಬರಲಿದೆ. ಇದರ ಪ್ರಯೋಜನ ಪಡೆದುಕೊಳ್ಳಲು ಯಾವುದೇ ಹೊಸ ದಾಖಲೆ ಬೇಕಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ನೋಂದಾಯಿತರಾಗಿದ್ದರೆ ಸಾಕು. ಆದರೆ ವೀಕ್ಷಕರೇ, ನಿಮ್ಮ ಹೆಸರು ಕೂಡ ಬ್ಯಾಂಕ್, ಆಧಾರ್, ರೇಷನ್ ಕಾರ್ಡ್ನಲ್ಲಿ ಒಂದೇ ರೀತಿ ಇರೋದು ತುಂಬ ಮುಖ್ಯವಾಗಿರುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಹಣ ತಡವಾಗಬಹುದು ಮತ್ತು KYC ಆಗಿಲ್ಲ ಅಂದರೆ ಕೂಡ ಸ್ವಲ್ಪ ತಡವಾಗಬಹುದು. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಚೆಕ್ ಮಾಡಿ. ಗೃಹಲಕ್ಷ್ಮಿ ಹೆಲ್ಪ್ಲೈನ್ ನಂಬರ್ ಕೂಡ ಸರ್ಕಾರದಿಂದ ಹೊರಬಂದಿದೆ. ನಿಮ್ಮ ಖಾತೆಗೆ ಹಣ ಬಾರದಿದ್ದರೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಹೇಳಬಹುದು. ಇದು ಎರಡನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು. BPL ಕಾರ್ಡ್ ಬಗ್ಗೆ ಕೂಡ ಸರ್ಕಾರದಿಂದ ದೊಡ್ಡ ಶಾಕ್ ಸುದ್ದಿ. ನಕಲಿ ದಾಖಲೆ ತಯಾರಿಸಿ BPL ಕಾರ್ಡ್ ಪಡೆದುಕೊಂಡವರಿಗೆ ಈಗ ಎಚ್ಚರಕ್ಕೆ ಸರ್ಕಾರದ ಈಗ ದೊಡ್ಡ ಕ್ರಮ ಕೈಗೊಳ್ಳಲಾಗಿದೆ. ಅವರು ಕಳೆದ ವರ್ಷಗಳಲ್ಲಿ ಪಡೆದುಕೊಂಡ ಪಡಿತರ ಧಾನ್ಯ ಎಲ್ಲವೂ ಕೂಡ ಲೆಕ್ಕ ಹಾಕಿ ಆ ಹಣವನ್ನು ಕೂಡ ವಸೂಲಿ ಮಾಡಲಾಗುತ್ತೆ. ಇನ್ನು BPL ಕಾರ್ಡ್ನಿಂದ ಅನ್ಯಾಯವಾಗಿ ಸಿಗುತ್ತಿರುವ ಸೌಲಭ್ಯಗಳು ಕೂಡ ವಾಪಸ್ ಪಡೆಯಲಾಗುತ್ತೆ ಅಂತವರು ಕೂಡ ಈಗ BPL ಕಾರ್ಡ್ಗಾಗಿ ವರ್ಗಾವಣೆ ಆಗ್ತಾ ಇದ್ದಾವೆ ಮತ್ತು ದಂಡ ಕೂಡ ಹಾಕಲಾಗುತ್ತೆ. ಅನ್ನಭಾಗ್ಯ ಮತ್ತು ಇಂದಿರಾ ಕಿಟ್ ಬದಲಾವಣೆ. ಇಷ್ಟು ದಿನದ 10 kg ಅಕ್ಕಿ ಒಟ್ಟು 5 kg ಬದಲಾಗಿ ಆಹಾರ ಕಿಟ್ ಕೊಟ್ಟಿದ್ದರು. ಆದರೆ ಈಗ ಸರ್ಕಾರದ ಹೊಸ ಬದಲಾವಣೆ ಮಾಡಿದೆ. ಹೆಸರು ಕಾಳು ವಿತರಣೆ ನಿಲ್ಲಿಸಿ ಹೆಸರು ಕಾಳಿನ ಬದಲು ತೊಗರಿಬೇಳೆ ಕೊಡಲಾಗುತ್ತೆ. 1ರಿಂದ 3 ಸದಸ್ಯರ ಕುಟುಂಬದಲ್ಲಿ 250 ಗ್ರಾಂ ಕೊಡಲಾಗುತ್ತೆ. 4ರಿಂದ 4 ಸದಸ್ಯರಿದ್ದರೆ 500 ಗ್ರಾಂ ಕೊಡಲಾಗುತ್ತೆ. 5ಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ 750 ಗ್ರಾಂ ತೊಗರಿಬೇಳೆ ಕೊಡಲಾಗುತ್ತೆ. ಸ್ನೇಹಿತರೆ, ಇದು ಹೆಸರು ಕಾಳಿನಿಂದ ದುಬಾರಿ. ಆದ್ದರಿಂದ ಸರ್ಕಾರ ಇದನ್ನು ಪರ್ಯಾಯವಾಗಿ ಆಯ್ಕೆ ಮಾಡಿಕೊಂಡಿದೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು. ಮನೆ ಯೋಜನೆ ಬಗ್ಗೆ ಕೂಡ ಬಿಗ್ ಅಪ್ಡೇಟ್ ಕೂಡ ಬಂದಿರುವಂಥದ್ದು. ಮುಖ್ಯಮಂತ್ರಿ ಅವರ 1 ಲಕ್ಷ ಮನೆ ಯೋಜನೆ ಅಡಿಯಲ್ಲಿ 2026ರೊಳಗೆ 2,34,000 ಮನೆಗಳು ನಿರ್ಮಾಣ ಆಗಲಿದೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಘೋಷಣೆ ಮಾಡಿದ್ದಾರೆ. ಯಾರು ರಾಜೀವ್ ಗಾಂಧಿ ವಸತಿ ಯೋಜನೆ ಅಥವಾ ಸರ್ಕಾರದ ಮನೆ ಬುಕ್ ಮಾಡಿದ್ದರೂ ಕೂಡ ಬಾಕಿ ಠೇವಣಿ ಕೊಡದಿದ್ದರೆ ಅವರ ಮನೆ ಕೂಡ ಹಂಚಿಕೆ ರದ್ದು ಆಗಲಿದೆ. ಹಾಗಾಗಿ ಬಾಕಿ ಹಣ ಇದ್ದರೆ ತಕ್ಷಣ ಪಾವತಿಸಿ, ಇಲ್ಲದಿದ್ದರೆ ಯೋಜನೆ ರದ್ದು ಆಗಬಹುದು. ಇದು 3ನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು. ಸ್ನೇಹಿತರೆ, ಕರ್ನಾಟಕ ಹವಾಮಾನ ಅಪ್ಡೇಟ್ ಕೂಡ ಬಂದಿರುವಂಥದ್ದು. ಮುಂದಿನ 4 ದಿನಗಳಲ್ಲಿ ಮತ್ತೆ ಮಳೆ ಬರಲಿದೆ. ಕರಾವಳಿ ಭಾಗ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಗಳೂರು ಹೆಚ್ಚು ಮಳೆ. ದಕ್ಷಿಣ ಕರ್ನಾಟಕ, ಬೆಂಗಳೂರು ಮತ್ತು ಮೈಸೂರು, ತುಮಕೂರು, ಕೊಡಗು ಸಾಧಾರಣದಿಂದ ಹೆಚ್ಚು ಮಳೆ. ಉತ್ತರ ಕರ್ನಾಟಕ, ಕಲಬುರಗಿ, ಧಾರವಾಡ, ಬಾಗಲಕೋಟೆ, ಹುಬ್ಬಳ್ಳಿ ಸಾಧಾರಣ ಮಳೆ. ಹೀಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಿ. ವಿಶೇಷವಾಗಿ ಕರಾವಳಿ ಪ್ರದೇಶಗಳಲ್ಲಿ ಜನರು ಎಚ್ಚರಿಕೆ ಇರಬೇಕಾಗಿರುತ್ತೆ. ಇನ್ನೊಂದು 4ನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು. ಬಂಗಾರದ ಬೆಲೆ ದರದಲ್ಲಿ ಕೂಡ ಇಳಿಕೆ ಕಂಡಿರುವಂಥದ್ದು. ದೀಪಾವಳಿ ನಂತರ ಬಂಗಾರದ ಬೆಲೆ ಇಳಿಕೆ ಕಾಣ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಯುದ್ಧದ ಪರಿಣಾಮದ ಕಡಿಮೆ ಆದ್ದರಿಂದ ಹಾಗೂ ಚೀನಾ ದೇಶ ಖರೀದಿ ನಿಲ್ಲಿಸಿದ್ದರಿಂದ ಡಿಮ್ಯಾಂಡ್ ಕೂಡ ಇಳಿದಿದೆ. ಈಗಿನ ದರ ಪ್ರಕಾರ ನೋಡುವುದಾದರೆ 10 ಗ್ರಾಂ ಚಿನ್ನ ಕೂಡ 5,200 ರೂಪಾಯಿ ಸುತ್ತಮುತ್ತ. 1 kg ಬೆಳ್ಳಿಯ ದರವು ಕೂಡ 52,500 ರೂಪಾಯಿ ಸುತ್ತಮುತ್ತ. ತಜ್ಞರ ಪ್ರಕಾರ ಮುಂದಿನ ಕೆಲವು ವಾರಗಳಲ್ಲಿ ಇನ್ನೂ ಸ್ವಲ್ಪ ಇಳಿಕೆ ಆಗಬಹುದು ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಲಾಗ್ತದೆ. ಹೀಗಾಗಿ ಬಂಗಾರದ ಖರೀದಿ ಮಾಡುವವರು ಈಗ ಸರಿ ಸಮಯ ಇರಬಹುದು ಅಂತ ಹೇಳಿದ್ದಾರೆ. 6ನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು. ಸೈಬರ್ ಅಲರ್ಟ್, ಡಿಜಿಟಲ್ ಅರೆಸ್ಟ್ ಕೂಡ ಸ್ಕ್ಯಾಮ್ನಿಂದ ಎಚ್ಚರ.
ಇತ್ತೀಚಿನ ಕೆಲವು ಕಳ್ಳರು ಕೂಡ ತಮ್ಮನ್ನು ಪೊಲೀಸ್ CBI ಅಧಿಕಾರಿಗಳೆಂದು ಹೇಳಿಕೊಂಡು ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಕೇಸ್ ಇದೆ, ಕೋರ್ಟ್ನಿಂದ ಮಾತಾಡ್ತಾ ಇದ್ದೇವೆ ಅಂತ ಎದುರಿಸುತ್ತಾರೆ. ಇದು ಸುಳ್ಳು. ಅವರು ನಿಮ್ಮ ಡಾಕ್ಯುಮೆಂಟ್ಗಳ ಮಾಹಿತಿ